ಇಂಡಸ್ಟ್ರಿಯಲ್ ಏರಿಯಾಸ್ ಇರೋ ಪಕ್ಕದಲ್ಲಿರೋ ಸೈಟ್ ಲೇಔಟ್ ಅಲ್ಲಿ ಸೈಟ್ಗಳೇ ಆಗಲಿ ಎಷ್ಟು ಡಿಮ್ಯಾಂಡ್ ಇರುತ್ತೆ ನಿಮಗೆ ಗೊತ್ತು. ಇಂಡಸ್ಟ್ರಿಯಲ್ ಏರಿಯಾ ಇದೆ, ಆ ಕಡೆ ಸುಮಾರು ಇಂಡಸ್ಟ್ರಿಯಲ್ ಏರಿಯಾಸ್ ಇದೆ. ಸೊ ಹತ್ರದಲ್ಲಿ ಅಕಸ್ಮಾತ್ ಏನಾದ್ರು ಲೇಔಟ್ ಮಾಡಿದ್ದಾರೆ ಅಲ್ಲಿ ಸೈಟ್ಗಳು ಎಷ್ಟು ಡಿಮ್ಯಾಂಡ್ ಇದೆ ಅಂತ ನಿಮಗೂ ಗೊತ್ತು. ಯಾಕೆ ಅಂತಂದ್ರೆ ಅಕಸ್ಮಾತ್ ಅಲ್ಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆ ಅಂತಂದ್ರೆ ಎಂಪ್ಲಾಯ್ಮೆಂಟ್ ಚೆನ್ನಾಗಿರುತ್ತೆ. ಎಂಪ್ಲಾಯ್ಮೆಂಟ್ ಅಕಸ್ಮಾತ್ ಜನರು ಬರ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಮನೆ ಕಟ್ ಬಾಡಿಗೆ ಕೊಟ್ಟರು ಅಷ್ಟೇ ಒಳ್ಳೆ ರೆಂಟಲ್ಸ್ ಕೂಡ ಬರುತ್ತೆ. ಇದು ಗೇಟೆಡ್ ಕಮ್ಯುನಿಟಿ ಲೇಔಟ್ ಆಗಿರೋದ್ರಿಂದ ನೋ ಇಶ್ಯೂಸ್. ಒಂದು ಸೈಟ್ ತಗೋಬೇಕು ಅಂತಂದ್ರೆ ಮಿನಿಮಮ್ 70 to 80 lakh rupees ಇರುತ್ತೆ. ಸೊ ಅದೇ ಇನ್ವೆಸ್ಟ್ಮೆಂಟ್ ಇಲ್ಲಿ ಹೇಳ್ಬೇಕು ಅಂದ್ರೆ 10 sites ಬಂದ್ಬಿಡುತ್ತೆ ನಿಮಗೆ. Actually, this is the first time we are coming with such kind of price in my channel. Yes. This is the lowest price range that I'm coming up in this channel. So, can you tell me what is the future and why we should go ahead with this property? ಸರ್ ಹೇಳಬೇಕು ಅಂತಂದ್ರೆ ಇದು 25 acres ಅಲ್ಲಿ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಆಗಿರೋಂಥದ್ದು. ಓಕೆ. ಸೊ ಇಲ್ಲಿ ಏನಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ, ಸೊ ಅಟ್ ದಿಸ್ ಪಾಯಿಂಟ್ ಇಯರ್ ರಿಯಲ್ ಇವಾಗ ಬೂಮ್ ಆಗ್ತಿದೆ. ಸೊ ವೈ ಬಿಕಾಸ್ ಇಯರ್ ಸುತ್ತಮುತ್ತ ಹೇಳಬೇಕು ಅಂತಂದ್ರೆ 2500 acres ಅಲ್ಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಬರ್ತಿದೆ. ಸೊ ವೇರ್ ಇನ್ ದ ಸೆನ್ಸ್ ಲೈಕ್ ಅಕಸ್ಮಾತ್ ಅದು ಇವಾಗ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗ್ತಿದೆ. ಡೆವಲಪ್ಮೆಂಟ್ ಸ್ಟಾರ್ಟ್ ಆದ್ಮೇಲೆ ಇಲ್ಲಿ ಹೇಳಬೇಕು ಅಂತಂದ್ರೆ ಸೇನ್ ಕೋಟ್ ಮಾಡ್ತಾ ಇದೀವಿ ದಟ್ ವಿಲ್ ಗೋ ಇನ್ ದ ಸೆನ್ಸ್ ಲೈಕ್ 4 times to 5 times ಫಾರ್ ಶೋರ್. ಸೊ 2500 square feet acres 2500 acres ಅಲ್ಲಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬರ್ತಾ ಇದೆ. ಅದು ಇಲ್ಲಿಂದ ಎಷ್ಟು ದೂರ ಇದೆ ಅದು? ಸರ್ ಜಸ್ಟ್ ನಮ್ಮ ಲೇಔಟ್ ಇಂದ ಒಂದು 900 meters ದೂರದಲ್ಲಿರೋದು. ಸೊ ಆದ್ರಿಂದ ಹೇಳಬೇಕು ಅಂದ್ರೆ ಡಿಫೆನ್ಸ್ ಒಂದು ಇಂಡಸ್ಟ್ರಿಯಲ್ ಏರಿಯಾ ಬರ್ತಾ ಇರೋದ್ರಿಂದ ಸೊ ಅರೌಂಡ್ 20 to 25,000 ಎಂಪ್ಲಾಯ್ಮೆಂಟ್ ಅಲ್ಲಿ ಸೃಷ್ಟಿ ಆಗ್ತಿದೆ. ಸೊ ಅದು ಎಷ್ಟು ದೂರ ಇದೆ ಇಲ್ಲಿಂದ? ಜಸ್ಟ್ 900 meters. 900 meters. ಓಕೆ ಓಕೆ. ಅಂಡ್ ಇಲ್ಲಿಂದ ಜಸ್ಟ್ ಒಂದು 1.5 kilometers ಅಲ್ಲಿ ಒಂದು ಗಾರ್ಮೆಂಟ್ಸ್ ಫ್ಯಾಕ್ಟರಿ ಇದೆ. ಸೊ ವೇರ್ ಇನ್ ದ ಸೆನ್ಸ್ ಲೈಕ್ 5000 ವುಮೆನ್ಸ್ ಆರ್ ವರ್ಕಿಂಗ್ ದೇರ್. ಓಕೆ ಓಕೆ. ಸೊ ಆದ್ರಿಂದ ಇದು ಹೇಳಬೇಕು ಅಂತಂದ್ರೆ ಒಂದು ಒಳ್ಳೆ ಲೊಕ್ಯಾಲಿಟಿ. ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಐ ವಿಲ್ ಟೆಲ್ ಯು ಸರ್, ಐ ವಿಲ್ ಬೆಟ್ ಇನ್ ದ ಸೆನ್ಸ್ ಲೈಕ್ ಅನದರ್ 1 year ಸೊ ಡಬಲ್ ಆಗೋದಂತೂ ಗ್ಯಾರಂಟಿ ಸರ್. Most of my investors, they are from Hennur side, they are from Manyata Tech Park. ಇಲ್ಲಿ ಇರ್ಬೇಕಂತ ನನ್ಗೆ ಏನ್ ಬೇಕಾಗಿಲ್ಲ. Can I do that? ನಾನು ಅವಾಗ್ಲೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದಲ್ಲ? Suppose if I am in Delhi, my subscribers, basically non subscribers, they are all over in India, not only in this area. I am not targeting only for this area. For example, someone wants to invest from Delhi, he wants on 10 sites, he wants on 30 sites. Somebody from Hennur, somebody Manyata ಕಡೆ ಇರೋರು ಅವ್ರಿಗೆ ಬೇಕಾಗಿರುತ್ತೆ ಸರ್. ಖಂಡಿತವಾಗ್ಲೂ. ಯಾಕೆ ಅಂತಂದ್ರೆ ವೆನ್ ಟೈಟಲ್ಸ್ ಆರ್ ಕ್ಲಿಯರ್ ಅಂತ ಆಮೇಲೆ ಡಾಕ್ಯುಮೆಂಟೇಶನ್ ನೀಟ್ ಆಗಿರೋದ್ರಿಂದ ಸೊ ಅವರ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಆರಾಮಾಗಿ ಅಲ್ಲಿ ಮನೇಲಿ ನಿದ್ದೆ ಹೋಗ್ಬೋದು ಸರ್. ಏನು ಅಂತಂದ್ರೆ ಇಲ್ಲಿ ಬಂದು ಇರಬೇಕು ಅನ್ನೋದೇನಿಲ್ಲ, ಇಲ್ಲೇನು ಕಾವಲ್ ಕಾಯ್ಬೇಕು ಅನ್ನೋದೇನೋ ಇಲ್ಲ. ಸೊ ಇಲ್ಲಿ ನಾವೇ ಮೇಂಟೈನ್ ಮಾಡ್ತಾ ಇರ್ತೀವಿ, ನಮ್ಮೊಂದು ಸ್ಟಾಫೇ ಇರ್ತಾರೆ. ನೋ ಇಶ್ಯೂಸ್, ಎನಿ ಟೈಮ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್, ಯು ಕ್ಯಾನ್ ಸ್ಪೀಕ್ ಟು ದೆಮ್. ಇನ್ ದ ಸೆನ್ಸ್ ಲೈಕ್ ಎವ್ರಿ ಇಯರ್ ಅವ್ರೇನು ಟ್ಯಾಕ್ಸ್ ಒಂದು ಕಟ್ಕೊಂಡು ಹೋದ್ರೆ ಸಾಕು. ಸೊ ಅವಾಗ ಅವ್ರು ಬಂದು ನೋಡ್ಕೊಂಡು ಹೋದ್ರೆ ಅವ್ರಿಗೂ ಗೊತ್ತಾಗಿರುತ್ತೆ ಇಲ್ಲೇನು ಎಂತ ತೊಂದರೆನೂ ಇಲ್ಲ, ಏನೂ ಇಲ್ಲ. ಇದು ಗೇಟೆಡ್ ಕಮ್ಯುನಿಟಿ ಲೇಔಟ್ ಆಗಿರೋದ್ರಿಂದ ನೋ ಇಶ್ಯೂಸ್ ಸರ್. ಇವಾಗ ಅಕಸ್ಮಾತ್ ಏನಾದರೂ ಒಂದು ಬೆಂಗಳೂರಲ್ಲಿ ಒಂದು ಸೈಟ್ ತಗೋಬೇಕು ಅಂತಂದ್ರೆ ಮಿನಿಮಮ್ 70 to 80 lakh rupees ಇರುತ್ತೆ. ಸೊ ಅದೇ ಇನ್ವೆಸ್ಟ್ಮೆಂಟ್ಗೆ ಇಲ್ಲಿ ಹೇಳ್ಬೇಕು ಅಂದ್ರೆ 10 sites ಬಂದ್ಬಿಡುತ್ತೆ ನಿಮಗೆ. ಸೊ 1 year ಡೌನ್ ದ ಲೈನ್ ಬ್ಯಾಂಗ್ಳೂರಲ್ಲಿ ಏನಾದರೂ ನೀವು ಒಂದು ಸೈಟ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಅಂದ್ಕೊಳ್ಳಿ, 200 rupees per square feet ಅಪ್ರಿಷಿಯೇಟ್ ಆದರೆ 2,40,000 rupees ಒಂದು 30-40 ಸೈಟ್ ಮೇಲೆ ನಿಮ್ಗೆ ಇದಾಗಿರುತ್ತೆ. ಅದೇ ಅಕಸ್ಮಾತ್ ಏನಾದರೂ 100 rupees ಜಾಸ್ತಿ ಆಯಿತು ಅಂತಂದರೆ 2,40,000 into 10 24 lakh rupees ಅಪ್ರಿಷಿಯೇಟ್ ಆಗಿರುತ್ತೆ ಇಲ್ಲಿ. ಸೊ ಆದ್ರಿಂದ ಇಟ್ಸ್ ಅ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಸೇಫ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ನೋ ಇಶ್ಯೂಸ್. Security is the most best thing about this project is what you are telling. Yes. Okay. How many registrations have happened? ನೀವು ಇಲ್ಲಿ ಸೇಲ್ ಮಾಡಿದ್ದೀರಾ? ರಿಜಿಸ್ಟ್ರೇಷನ್ಸ್ ಆಲ್ರೆಡಿ ಆಗಿದೆಯಾ ಇಲ್ವಾ? ಅದ್ರ ಬಗ್ಗೆ ಹೇಳಿ. Sir, out of 625 plots, we have sold around 170 plots. 170 already sold out ಆಗಿಬಿಟ್ಟಿದೆ. It has been registered already. It has already been registered. And remaining plots are also ready for registration as well as it's also ready for construction actually. Okay. So in the sense like here, it's also best for investment as well in the sense like we can also build your home here and you can leave it for some rental source of income also. No issues. Why? Because we have also got in the sense like we have given such facilities here. Why? Because the basic facilities in the sense like drainage, water connection, sewage connection and as well electricity, everything is provided. So here for both the parameters it's very suitable property. Suitable. Yeah. So since you have already done 170 registrations already, this shows that there is no issues in any documentations. True. Everything is clear. This is what I feel. Yes. Because one or two, okay, we can question, but 170 plots ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿಬಿಟ್ಟಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ಅದರಲ್ಲಿ ನಾನು ಏನು ಚಿಂತೆ ಮಾಡಬೇಕಾಗಿರೋದು ಏನಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಸೊ ವಾಟ್ ಡು ಯು ಸೇ, ಕ್ಯಾನ್ ಐ ಹೈರ್ ಅ ಲಾಯರ್ ಆ್ಯಂಡ್ ಅಡ್ವೊಕೇಟ್ ಹೈರ್ ಮಾಡಿ ನಾನು ಇದನ್ನು ಚೆಕ್ ಮಾಡ್ಬೋದಾ, ಇಲ್ಲ ಡೈರೆಕ್ಟ್ಲಿ ಯು ವಿಲ್ ಹೆಲ್ಪ್ ಮೀ ಔಟ್? ಯಾವ ಥರ?
ಸರ್ ಶ್ಯೂರ್ ಎನಿಥಿಂಗ್ ಸರ್. ಇವಾಗ ನಾವು ಫೋರ್ಸ್ ಮಾಡೋದಕ್ಕಂತೂ ಆಗಲ್ಲ. ಸೊ ಯು ಶುಡ್ ಬೈ ವಿತೌಟ್ ಇನ್ ದ ಸೆನ್ಸ್ ಯಾರು ತೋರಿಸದೆ ನೀವು ಮಾಡಬೇಕು ಅನ್ನೋದು ನಮ್ಮೊಂದು ಉದ್ದೇಶ ಇಲ್ಲ. ನಾವು ಒಂದು ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ, ನಿಮ್ಮ ಲಾಯರ್ ನೀವು ತೋರಿಸ್ಕೊಳ್ಳಿ, ಅಕಸ್ಮಾತ್ ಏನೋ ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ಕೊಡ್ತೀವಿ. ಆರ್ ಎಲ್ಸ್ ಇಲ್ಲ ಅಂತಂದ್ರೆ ಯು ಕ್ಯಾನ್ ಗೋ ಫಾರ್ ರಿಜಿಸ್ಟ್ರೇಷನ್ ಆರ್ ಅಗ್ರಿಮೆಂಟ್, ವಾಟ್ ಎವರ್ ಇಟ್ ಇಸ್, ನೋ ಇಶ್ಯೂಸ್. Okay. So we are open to go with our own advocate and show, and you can also help us out. And there's no issue as such with any documents, because see, 170 is not a small number at all. Yes. ನೀವು 25 acres ಅಂತ ಅಂದ್ರಿ. As I'm able to see that ಇವಾಗ ಸ್ವಲ್ಪ ಕೆಲಸ ಇನ್ನೂ ಇದೆ, ಬಾಕಿ ಇದೆ. ಸೊ ಇದ್ರ ಬಗ್ಗೆ ಹೇಳ್ತೀರಾ, ಎಷ್ಟು ದಿನದಲ್ಲಿ ಇದು ಮುಗಿಸ್ಬೋದು, ಎಷ್ಟು ತಿಂಗಳಾಗುತ್ತೆ, ಯಾವಾಗ ನೀವು ಇದನ್ನ ಹ್ಯಾಂಡ್ ಓವರ್ ಮಾಡ್ತೀರಾ, ಆರ್ ಇಸ್ ಇಟ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್? ಹ್ಯಾಂಡ್ ಓವರ್ ಮಾಡಕ್ಕೆ ಏನು ಬೇಕಾಗಿಲ್ಲ, ಆಲ್ರೆಡಿ ರೆಡಿ ಇದೆ, ಏನಂತೀರಾ ನೀವು ಇದ್ರ ಬಗ್ಗೆ? ಸರ್ ಬೀಯಿಂಗ್ ಫ್ರಾಂಕ್ ಹೇಳಬೇಕು ಅಂತಂದ್ರೆ ಆಲ್ ಮೇಜರ್ ವರ್ಕ್ಸ್ ಹ್ಯಾಸ್ ಬಿನ್ ಡನ್, ಲೈಕ್ ಡ್ರೈನೇಜ್ ಆಗಲಿ, ವಾಟರ್ ಕನೆಕ್ಷನ್ ಆಗಲಿ. ಸೊ ಓವರ್ ಹೆಡ್ ಟ್ಯಾಂಕ್, ವಾಟರ್ ಟ್ಯಾಂಕ್ ಅಲ್ಲಿ ಕಟ್ತಾ ಇದ್ದಾರೆ. ಸೊ ಇನ್ನೊಂದೇನಂದ್ರೆ ಟಾರೋ ಅಷ್ಟೇ 70% ಆಗಿ 30% ರಿಮೈನಿಂಗ್ ಆಗಿದೆ. ಸೊ ಔಟರ್ ಎಕ್ಸ್ಟೀರಿಯರ್ ಅಪಿಯರೆನ್ಸ್, ಪೇಂಟಿಂಗ್ ಅಂಡ್ ಆರ್ಚ್ ಪೇಂಟಿಂಗ್, ಸೊ ಎವ್ರಿಥಿಂಗ್ ಇಸ್ ಪೆಂಡಿಂಗ್. ಸೊ ದಟ್ ವಿಲ್ ಬಿ ಡನ್. ಅದೆಲ್ಲ ಹೇಳ್ಬೇಕಂದ್ರೆ ಮೈನರ್ ವರ್ಕ್ಸ್, ಅದೆಲ್ಲ ಮುಗಿಸ್ಕೊಡ್ತೀವಿ, ನೋ ಇಶ್ಯೂ. Okay. When are we able to hand over this property? Sir, in the sense like now at presently we need another 6 months to hand over the property. So 6 months you'll be able to, like for example, this tar is there, this is pending, this tar road. Otherwise, those roads and all are done. Yeah. This is done. This is already done. Over here I can see this right in front of the property, this platform. Is already done. That otherwise everything looks like almost completed. Yes. So you mean to say in 6 months everything will be done? Everything will be done, sir. That Okay. is for sure. But the thing is, this property is in the sense like in such a location where ಅಂದ್ರೆ ಹೇಳಬೇಕು ಅಂತಂದ್ರೆ ಹೈವೇ ಜಸ್ಟ್ ಪಕ್ಕದಲ್ಲೇ ಇರುವಂತ ಪ್ರಾಪರ್ಟಿ, ಮಣಕ್ಷರ ಟು ಪೆನ್ಕೊಂಡ ಹೈವೇಗೆ ಜಸ್ಟ್ ಅಟ್ಯಾಚ್ ಆಗಿರುವಂತ ಪ್ರಾಪರ್ಟಿ ಆಗಿರೋದ್ರಿಂದ. Okay. So on this spot, in the sense like now, if you see on this spot, if you come and book the plot, no, in the sense like we are giving for this price. So after the handover, in the sense like after the development, so in the sense we can expect another 100% appreciation. So after 6 months, Yeah. you mean to say it will double? Yes, for sure. The current price what you're giving at, Yes. that will be double in another coming 6 months months. after everything is handed over. Handed over Like and everything is in development is done. the complete development, complete tar roads is done. Yes. After that, the price obviously is what you're telling is that it will double. Yes. For 7 example, lakhs. if it is 10 lakhs, it will be 20 lakhs. Exactly. For example. Yes. Okay. So you're going to double the price after 6-7 months. 6-7 months. That Okay. is guaranteed, sir. Yeah. So whatever it is, in the sense like now in this situation, whoever comes and buys the plot, so we are giving at the price what we are quoted in the initial stage. After the handover or after the development, if somebody is coming, if somebody is interested, so we are not giving for that particular price. So that pricing will be doubled. For example, the plot cost is 7 lakh rupees. Yes. If I keep 7 lakhs in the bank, Yes. and after 6 months if I take out 7 lakhs, will that be 14 lakhs? No, I don't think so. Exactly. It will not be. But here, definitely we can think of after development and everything, at least I can think of the 7 lakhs being close to like 14 or 15 or maybe 12 lakhs or something. Yes. At least that is, I don't think so that we will get it even in bank if I live it or any other investment for another 6 months So in or bank, 1 year. whatever it is, in the sense like around 7.8% will be getting for annually. Annually. Here, real estate it's completely different, sir. Why? Different. Because in the sense like in the last year, in the past 1 year before, whoever has bought the property, they have bought it for 4.5 lakhs. So now in the sense like 1 year down the line, we are selling it for 7 lakh rupees. So whatever it is, in the sense like at this stage, we are selling it for 7 lakh rupees. So once in the sense like all the development is done, so we are doubling the price for sure. Okay, so at the moment, for example, I'm an investor. Yeah. I want to just put in 5 plots here, Yes. invest on 5 plots or 2 plots or whatever, Yes. and I'm not going to come back here after till 5 years, Yes. another 5 years. Yes. For me, what is it going to go? Another 5 years, what is it going to give? Sir, I'm expecting. Give me an approximation. I'm not asking you Yeah. because after 5 years, we don't know who is where and what it is. But at least we know that money is going to grow. Yes. In that way, can you give me some insight about it? I can give, sir. Why? Because in the sense like at this stage of development and whatever things that the government developments happening in the vicinity, so I can tell you, I can assure you, in the sense like minimum 300% of hike is guaranteed in 5 years for sure. 300% Yes. Hike is guaranteed. Yes. In coming next next 5 years. 5 years. Okay. Why? Because in the sense like in Bangalore, if you invest somewhere, sir, so there are chances where the prices has been saturated already.
But here it's been developing now, so it's better to invest now actually, and you can expect around 200 to 300% for sure, sir, in 5 years. That is guaranteed. And how far are we standing right now from Manyata Tech Park? From Manyata Tech Park, this property is located in sense like 120 kilometers away. 120 kilometers. That would take about 2 hours Yes, sir. travel. Yes. So in that ways 7 लाख डालने में इट्ಸ್ ನಾಟ್ ಅ ಬಿಗ್ ಥಿಂಗ್. ಅಷ್ಟೇನು ದೊಡ್ಡ ಇದಿಲ್ಲ, ಆರಾಮಾಗಿ ನಾವು ಹಾಕ್ಬೋದು. 7 ಲಕ್ಷ ಬ್ಯಾಂಕಲ್ಲಿ 7 ಲಕ್ಷ ಇಟ್ಬಿಟ್ಟು ಅದನ್ನ ನಾನು 6 ತಿಂಗಳಾದ್ಮೇಲೆ ತೆಗಿಯಕ್ಕೆ ಹೋದ್ರೆ ಅದು 7 ಲಕ್ಷನೇ ಇರುತ್ತೆ ಆಲ್ಮೋಸ್ಟ್. ಬಟ್ ಸಪೋಸ್ ನಾನು ಅದನ್ನ ಹೋಗಿ 5 ವರ್ಷ ಇದು ನೀವು ಡೆವಲಪ್ಮೆಂಟ್, ಒನ್ ಗುಡ್ ಥಿಂಗ್ ಅಬೌಟ್ ದಿಸ್ ಇಸ್ ಡೆವಲಪ್ಮೆಂಟ್ ಇದರಲ್ಲಿ ಇರೋದ್ರಿಂದ, ಸ್ಟೇಜ್ ಇರೋದ್ರಿಂದ ಆಫ್ಟರ್ 6-8 months or whatever, or maybe even if you don't develop, I don't think so, even if it is not developed much, my property is definitely going to increase. Exactly. Yeah? And coming 2 years, coming 3 years, definitely I'm going to reap about like 7 lakhs could definitely reach up to 14 to 15 lakh rupees. Exactly. Okay, which I'm not really going to get in the bank. Anywhere, nowhere, sir, nowhere, ಬ್ಯಾಂಕ್ ಅಲ್ಲಿ ಇಟ್ಟು ಏನು ಅದು ಬರಂಗಿಲ್ಲ ಅಂತ ಅನ್ಸುತ್ತೆ ನನಗೆ. ಪ್ರಾಪರ್ಟಿಗೆ ಬರೋ ಜಾಗದಲ್ಲಿ ತುಂಬಾ ಹಿಸ್ಟಾರಿಕಲ್ ಪ್ಲೇಸಸ್ ಇದೆ, ಸೊ ಯು ಹೌದು. ಕ್ಯಾನ್ ಎಂಜಾಯ್ ದೋಸ್. ಅಂಡ್ ಅಮೌಂಟ್ ಕೊಟ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಐ ಟೆಲ್ ಯು ಸರ್, ಬ್ಯೂಟಿಫುಲ್ ರಿಟರ್ನ್ಸ್ ಅವ್ರು ನೋಡ್ಬೋದು ಮುಂದೆ. ಅವರು ಇವಾಗ ಸದ್ಯಕ್ಕೆ ಇವಾಗ ಮಗು ಅಂದ್ರೆ ಅವ್ರ ಮಕ್ಳಿಗೋಸ್ಕರ, ಅವ್ರ ಮಕ್ಳು ಮುಂದಿನ ಭವಿಷ್ಯಕ್ಕೋಸ್ಕರ, ಫಾರ್ ಎಕ್ಸಾಂಪಲ್ ಅವ್ರ ಮದುವೆಗೋಸ್ಕರನೋ, ಇಲ್ಲ ಅಂತಂದ್ರೆ ಅಕಸ್ಮಾತ್ ಅವರು ಅಬ್ರಾಡ್ ಸ್ಟಡೀಸ್ಗೋಸ್ಕರನೋ ಪ್ಲಾಟ್ ಇವಾಗ 7 lakhs ತೆಗೆದು ಇಟ್ಬಿಟ್ರೆ, ಸೊ 20 years ಡೌನ್ ದ ಲೈನ್ ಸರ್ ಅದು ಎಷ್ಟಕ್ಕೆ ಹೋಗಿರುತ್ತೆ, ಸೊ ಎಷ್ಟಕ್ಕೆ ಹೋಗಿರುತ್ತೆ ನಾವು ಅಷ್ಟೇ ಅಂದಾಜ್ ಮಾಡೋಕ್ಕಾಗಲ್ಲ. Whoever has excess money, for them is this a jackpot or what do you say? ಎಕ್ಸೆಸ್ ಮನಿ ಅವ್ರಿಗೇನು ಅದನ್ನ ಹೋಗ್ಬಿಟ್ಟು ಬ್ಯಾಂಕಲ್ಲಿ ತೆಗೆದ್ಬಿಟ್ಟು ಅದನ್ನ ನೋಡ್ಬೇಕಂತ ಏನು ಪರಿಸ್ಥಿತಿ ಏನು ಇರಲ್ಲ ಅವ್ರಿಗೆ. ಅಂತ ಜನರಿಗೆ ವಾಟ್ ಇಸ್ ದಿಸ್ ಪ್ಲಾಟ್ ಗೊಂಡು ಗಿವ್? ಸರ್ ಅದು ಜಾಕ್ ಪಾಟ್ ಸರ್ ಅದು. ವೈ? ಬಿಕಾಸ್ ಐ ಟೆಲ್ ಯು, ಇನ್ ದ ಸೆನ್ಸ್ ಇವಾಗ ಅಕಸ್ಮಾತ್ ಏನಾದ್ರು ಅವ್ರ ಹತ್ರ ಒಂದು 50 lakhs ಎಕ್ಸೆಸ್ ಇದೆ ಅಂತ ಅನ್ಕೊಳ್ಳಿ, ಎಲ್ಲಿ ಹಾಕ್ಬೇಕು ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಜಾಗದ ಮೇಲೆ ಹಾಕಿದ್ರೆ, ಸೊ ಲ್ಯಾಂಡ್ ಮೇಲೆ ಹಾಕಿದ್ರೆ ಬೇರೆ ಸರ್, ಅದು ಈ ತರ ಸೈಟ್ಗಳ ಮೇಲೆ ಹಾಕಿದ್ರೆ ಗ್ಯಾರಂಟಿ ಸರ್ 50 lakhs ಇವತ್ತು 50 lakhs, ಅದು 5 crores ಕೂಡ. ಸೊ 50 lakhs is like, you mean to say like 5 to 8 plots? Approximately 5 plots. Yes. ಬರುತ್ತಾ 50 lakhs ಅಲ್ಲಿ? ಇಲ್ಲ, 5 plots. 7 plots. So 50 lakhs will be nearly about 7 plots. So ನನ್ನ ಹತ್ರ ಒಂದು 50 ಲಕ್ಷ ಇದೆ, ಅದು ಎಕ್ಸೆಸ್ ಆಗಿದೆ, ಹಂಗೆ ಬಿದ್ದಿದೆ ಬ್ಯಾಂಕ್ ಅಕೌಂಟ್ ಅಲ್ಲಿ. ಇಲ್ಲಿ ನಾನು ಅದನ್ನ ಹಾಕ್ಬಿಟ್ರೆ ಆ 50 lakhs is going to grow coming 6-8 months after all developments, maybe in 2 years that definitely is going to go double, as you said, 1 crore. And ಅದನ್ನ ನಾನು ಒಂದು 5 ವರ್ಷಕ್ಕೆ ಬಿಟ್ಬಿಟ್ರೆ ಅದೇನೋ ಒಂದು 2-3 ಕೋಟಿನೋ we can touch. We can touch more than that, sir. That is for sure. Why? Because the more in the sense ನಾನು ಅಷ್ಟು ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ ಅಂತಂದ್ರೆ ಮೇನ್ ಬಂದು ಇಂಡಸ್ಟ್ರಿಯಲ್ ಏರಿಯಾ ಸರ್. ಇಂಡಸ್ಟ್ರಿಯಲ್ ಏರಿಯಾ ಇಲ್ಲಿ ಹತ್ರ 900 meters ಅಲ್ಲಿ ಇದೆ. Okay. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಬೆಂಗಳೂರಲ್ಲಿ ಸುಮಾರು ಇಂಡಸ್ಟ್ರಿಯಲ್ ಏರಿಯಾಸ್ ಇದಾವೆ. ಇಂಡಸ್ಟ್ರಿಯಲ್ ಏರಿಯಾಸ್ ಇರೋ ಪಕ್ಕದಲ್ಲಿರೋ ಸೈಟ್ ಲೇಔಟ್ ಅಲ್ಲಿ ಸೈಟ್ಗಳೇ ಆಗಲಿ ಎಷ್ಟು ಡಿಮ್ಯಾಂಡ್ ಇರುತ್ತೆ ನಿಮಗೆ ಗೊತ್ತು. ಇಂಡಸ್ಟ್ರಿಯಲ್ ಏರಿಯಾ ಇದೆ, ಆ ಕಡೆ ಸುಮಾರು ಇಂಡಸ್ಟ್ರಿಯಲ್ ಏರಿಯಾಸ್ ಇದೆ. ಸೊ ಹತ್ರದಲ್ಲಿ ಅಕಸ್ಮಾತ್ ಏನಾದ್ರು ಲೇಔಟ್ ಮಾಡಿದ್ದಾರೆ ಅಲ್ಲಿ ಸೈಟ್ಗಳು ಎಷ್ಟು ಡಿಮ್ಯಾಂಡ್ ಇದೆ ಅಂತ ನಿಮಗೂ ಗೊತ್ತು. ಯಾಕೆ ಅಂತಂದ್ರೆ ಅಕಸ್ಮಾತ್ ಅಲ್ಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆ ಅಂತಾನೆ ಎಂಪ್ಲಾಯ್ಮೆಂಟ್ ಚೆನ್ನಾಗಿರುತ್ತೆ. ಎಂಪ್ಲಾಯ್ಮೆಂಟ್ ಅಕಸ್ಮಾತ್ ಜನರು ಬರ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಮನೆ ಕಟ್ ಬಾಡಿಗೆ ಕೊಟ್ಟರು ಅಷ್ಟೇ ಒಳ್ಳೆ ರೆಂಟಲ್ಸ್ ಕೂಡ ಬರುತ್ತೆ ಮುಂದೆ ಬರೋ ದಿನಗಳಲ್ಲಿ. ಫಾರ್ ಶೋರ್ ಗ್ಯಾರಂಟಿಡ್. ಸರ್, ಇಲ್ಲಿ ನನಗೆ ಹತ್ರ ಒಂದು ದೊಡ್ಡ ಮಾರ್ಕೆಟ್ ಪ್ಲೇಸ್ ಇತ್ತು, ಸ್ವಲ್ಪ ಅದ್ರ ಬಗ್ಗೆ ಹೇಳಿ. ಸರ್ ಇದು ತುಂಬ ಆ್ಯಕ್ಚುಲಿ ಹೇಳಬೇಕು ಅಂತ ಈ ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ, ಸೊ ಇದನ್ನ ಮಡಕ್ಷಿರ ಅಂತಾರೆ, ಈ ಊರ ಹೆಸರು ಮಡಕ್ಷಿರ ಅಂತಾರೆ. ಮಡಕ್ಷಿರ ಇಸ್ ಬೇಸಿಕಲಿ ಇಟ್ಸ್ ತಾಲೂಕ್ ಹೆಡ್ ಕ್ವಾರ್ಟರ್ ಆಕ್ಚುಲಿ. ಸೊ ತಾಲೂಕ್ ಹೆಡ್ ಕ್ವಾರ್ಟರ್ ಅಂತಂದ್ರೆ ಇದ್ರ ಕೆಳಗಡೆ ಸುಮಾರು ಮಂಡಲ್ಸ್ ಬರುತ್ತೆ, ಊರುಗಳಾಗ್ಲಿ ಸುಮಾರು ಮಂಡಲ್ಸ್ ಬರುತ್ತೆ. ಸುಮಾರು ಊರುಗಳ ಜನ, ಮಂಡಲ್ಸ್ ಜನ ಇಲ್ಲಿ ಬಂದು ವ್ಯಾಪಾರ ಮಾಡ್ತಾರೆ. ವೆರಿ ನಿಯರ್ ಬೈ ಆಕ್ಚುಲಿ ಹೇಳಬೇಕು ಅಂತ, ತುಂಬಾ ನಿಯರ್ ಬೈ, ಹಾರ್ಡ್ಲಿ ಏನು 1 kilometer ಇಲ್ಲ. ಎಕ್ಸಾಕ್ಟ್ಲಿ ಸರ್, ಅಷ್ಟೇ. ನಾಟ್ ಇವನ್ 1 kilometer ಆಕ್ಚುಲಿ, ಅದ್ರೊಳಗಡೆನೆ ಇರೋದು. ಸೊ ಇಲ್ಲಿ ಮಾರ್ಕೆಟ್ ಆಕ್ಚುಲಿ ನಾನು ನೋಡಿದೆ, ಇಟ್ಸ್ ಅ ವಾಸ್ಟ್ ಮಾರ್ಕೆಟ್, ತುಂಬಾ ದೊಡ್ಡ ಮಾರ್ಕೆಟ್ ಅದು. ಯಾಕಂದ್ರೆ ಇಲ್ಲಿ ಗೌರ್ಮೆಂಟ್ ಆಫೀಸಸ್ ಆಗಲಿ ಪ್ರತಿ ಒಂದು ಇಲ್ಲಿಂದ ನಮ್ಮ ಲೇಔಟ್ ಇಂದ ಜಸ್ಟ್ ಒಂದು 500 meters ಅಲ್ಲಿ ಅಗ್ರಿಕಲ್ಚರ್ ಕಾಲೇಜ್ ಇದೆ, ಹಾರ್ಟಿಕಲ್ಚರ್ ಕಾಲೇಜ್ ಇದೆ, ಶ್ರದ್ಧಾ ಇಂಟೆಲೆಕ್ಚುಯಲ್ ಸ್ಕೂಲ್ ಅಂತ ಇದೆ. ಇದೆಲ್ಲ ಬಂದು ನಮ್ಮ ಲೇಔಟ್ ಇಂದ 500 meters ಅಲ್ಲಿ ಇರುವಂತ ಒಂದು ರೇಡಿಯಸ್ ಅಲ್ಲಿ ಇರುವಂತ ಒಂದು ಸ್ಕೂಲ್ ಕಾಲೇಜಸ್. ಸೊ ಇಲ್ಲಿಂದ ಜಸ್ಟ್ 1 kilometer ಹೋದ್ರೆ ಅದು ನೀವೇನ್ ಮಡಕ್ಷಿರದಲ್ಲಿ ಮಾರ್ಕೆಟ್ ಅಂತ ಅಂದ್ರಿ, ದ ವ್ಯಾಸ್ಟ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ನಿಮಗೆ. ಸೊ ವಾಟ್ ಎವರ್ ಇಟ್ ಈಸ್ ಯು ಕ್ಯಾನ್ ಗೋ ದೇರ್ ಅಂಡ್ ಯು ಕ್ಯಾನ್ ಪರ್ಚೇಸ್ ಅಂಡ್ ಯು ಕ್ಯಾನ್ ಗೋ ಶಾಪ್ ದೇರ್. ಸೊ ಆ ರೀತಿ ಇದೆ ಸರ್. So basically, see, my investor, Delhi alidare, most of them, because see, I'm from Uttarakhand, I'm a North Indian, so most of them from north side and from the south side, ಎರಡ್ ಕಡೆಯಿಂದನೂ they connect with me. Okay, so all the investors, they will definitely not come and stay here, but they want their money to grow. So can somebody from such states or such places in India or outside India, can they come and purchase here?
ಇಲ್ಲಿ ಈ ಪ್ರಾಪರ್ಟಿ ಇರೋದೇ ಫಾರ್ ಇನ್ವೆಸ್ಟರ್ ಸರ್. ವೈ ಬಿಕಾಸ್ ಹೇಳ್ಬೇಕು ಅಂದ್ರೆ ಇಲ್ಲಿ ಕಾಸು ಹಾಕ್ಬಿಟ್ಟು ಕಾಸು ತೆಗಿಬೇಕು ಸರ್. ಅಂತಂದ್ರೆ ಇಲ್ಲಿ ನೀವು ₹1 ಹಾಕ್ತಾ ಇದ್ದೀರಾ ಅಂತಂದ್ರೆ ₹5 ತೆಗಿಬೇಕು ಇಲ್ಲಿ ನೀವು. ಸೊ ಅಂತ ಪ್ರಾಪರ್ಟಿ ಇದು. ಸೊ ಫಾರ್ ಇನ್ವೆಸ್ಟರ್ಸ್ ಇಸ್ ಅ ಜಾಕ್ ಪಾಟ್ ಅಂತಾನೆ ಹೇಳ್ಬೋದು ಸರ್. ಮೀನ್ಸ್ ನೀವೇ ಓನರ್ ಅಲ್ವಾ? ಬೇಸಿಕ್ಲಿ ಐ ಆಮ್ ಟಾಕಿಂಗ್ ಟು ಡೈರೆಕ್ಟ್ ಓನರ್, ರೈಟ್? ಐ ಆಮ್ ನಾಟ್ ಟಾಕಿಂಗ್ ಟು ಎನಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆರ್ ಎನಿಥಿಂಗ್. ಯು ಆರ್ ದ ಡೈರೆಕ್ಟ್ ಓನರ್. ಓಕೆ. ಲುಕಿಂಗ್ ಅಟ್ ದಿಸ್, ಇದು ಏನೋ ದೇವಸ್ಥಾನಕ್ಕೂ ಏನೋ ಮಂಟಪನೋ ಏನೋ ಕಾಣಿಸ್ತಾ ಇದೆ. ವಾಟ್ ಇಸ್ ದಿಸ್? ಕ್ಯಾನ್ ಯು ಎಕ್ಸ್ಪ್ಲೈನ್ ಮಿ ವಾಟ್ ಇಸ್ ದಿಸ್? ಅಂತಂದ್ರೆ ಸಣ್ಣದಾಗಿ ಒಂದು ಮಂಟಪ ಬರುತ್ತೆ ಇಲ್ಲಿ. ದೇವ್ರು ಇಡೋದಕ್ಕೆ ಅಂತಾನೆ ಇದೆಲ್ಲ ತರಿಸಿರೋದಿದೆ. ಆಕ್ಚುಲಿ ಒಂದು ಚಿಕ್ಕದಾಗಿ ಒಂದು ದೇವಸ್ಥಾನ ಲೇಔಟ್ ಅಲ್ಲಿ ಬರುತ್ತೆ. ಆ ಜಾಗದಲ್ಲಿ ಬರುತ್ತಾ? ಓಕೆ ಓಕೆ ಸರ್, ಎಲೆಕ್ಟ್ರಿಸಿಟಿ ಬಗ್ಗೆ ಹೇಳಬೇಕು ಅಂತಂದ್ರೆ ಪ್ರತಿ ಒಂದು ಸೈಡ್ಗೂ ಅಷ್ಟೇ ಎಲೆಕ್ಟ್ರಿಕ್ ಕನೆಕ್ಷನ್ ಇದೆ. ಆಲ್ರೆಡಿ ನೋಡಬಹುದು ಪೋಲ್ಸ್ ಎಲ್ಲ ಹಾಕಿದೀವಿ. ಸೊ ಇದೆ ಸ್ಟ್ರೀಟ್ ಲೈಟ್ಸ್ ಆಕ್ಚುಲಿ. ಸ್ಟ್ರೀಟ್ ಲೈಟ್ಸ್ ಕೂಡ ಅಳವಡಿಸಿದೀವಿ. ಕರೆಂಟ್ ಇದೆ, ಪ್ಲಸ್ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಇದೆ. 30 feet ವೈಟ್ ಟಾರ್ ರೋಡ್ಸ್ ಕೂಡ ಇದೆ. ಸೊ ಫುಟ್ಪಾತ್ ಕೂಡ ಎಲ್ಲ ಮಾಡಿದ್ವಿ. ಅಲ್ಲಲ್ಲಿ ಈ ತರ ಸಿಟ್ಟಿಂಗ್ ಬೆಂಚಸ್ ಕೂಡ ಹಾಕಿದೀವಿ. ಈ ತರ ಸಿಟ್ಟಿಂಗ್ ಬೆಂಚಸ್ ಕೂಡ ಇದೆ. ಪ್ಲಸ್ ಏನು ಅಂತಂದ್ರೆ ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್ ಕೂಡ ಮಾಡ್ಕೊಡ್ತೀವಿ ನಿಮಗೆ. ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಈ ಇಡೀ ಮಡಕ್ಷಿರಕ್ಕೆ ಕೇಳಬೇಕು ಅಂತಂದ್ರೆ ಇದೇ ಟಾಪ್ ಲೇಔಟ್ ಆಗುತ್ತೆ. ಬರ್ತಾ ಇದೆ. ಪ್ಲಾಟ್ ಸೈಜಸ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ನನಗೆ. ಸೊ ಪ್ಲಾಟ್ ಸೈಜಸ್ ಹೇಳಬೇಕು ಅಂತಂದ್ರೆ ಎವ್ರಿಥಿಂಗ್ ಇನ್ ಸೆನ್ಸ್ ಲೈಕ್ ಮೇಜರ್ಲಿ ಸಿಗೋದು 30-40 ಸೈಟ್ಸ್ ಇಲ್ಲಿ. ಲೇಔಟ್ ಅಲ್ಲಿ 30-40 ಸೈಟ್ಸ್ ಇರೋದು. ಫೇಸಿಂಗ್ಸ್ ಬಂತು ಮೇಜರ್ಲಿ ಸಿಗೋದು ನಾರ್ತ್ ಅಂಡ್ ಸೌತ್ ಫೇಸಿಂಗ್ ವಿಲ್ ಗೆಟ್. ನಾರ್ತ್ ಅಂಡ್ ಸೌತ್ ಫೇಸಿಂಗ್. ಓಕೆ. ಎವ್ರಿ ಪ್ಲಾಟ್ ಹ್ಯಾಸ್ ದಿಸ್ ಡ್ರೈನೇಜ್ ಕನೆಕ್ಷನ್ ಆಕ್ಚುಲಿ. ಸೊ ಇದೆಲ್ಲ ಬಂದು ಟೋಟಲ್ ಡ್ರೈನೇಜ್ ಕನೆಕ್ಷನ್ ಬರುತ್ತೆ. ಸೊ ಇಲ್ಲಿ ಡ್ರೈನೇಜ್ ಕನೆಕ್ಷನ್ ಇದೆ. ಓಕೆ. ಎವ್ರಿ ಪ್ಲಾಟ್ ಹ್ಯಾಸ್ ವಾಟರ್ ಕನೆಕ್ಷನ್ ಆಲ್ಸೋ. This is water. So this is the water connection. Okay, directly to the house. And okay. Every plot has this footpath is also. That actually a common space as utilize ಮಾಡ್ಕೋಬಹುದು. So this footpath is the after this the site starts. Yes, okay. Yes. Okay. After this the site starts. So that is after the property. Property exactly. Okay, to the road. Road. ಹೌದು. Okay. So, okay. ಸಿಟ್ಟಿಂಗ್ ಬೆಂಚಸ್ ಕೂಡ ಈ ತರ ಎಲ್ಲಾ ಕಡೆನೂ ಮಾಡ್ಕೊಟ್ಟಿದ್ದೀವಿ. ಸೊ ಲೇಔಟ್ ದೊಡ್ಡದಾಗಿರೋದ್ರಿಂದ ಎಲ್ಲಾ ಕಡೆನೂ ಸಿಟ್ಟಿಂಗ್ ಬೆಂಚಸ್ ಎವ್ರಿ ಕ್ರಾಸಸ್ ದಿ ಸಿಟ್ಟಿಂಗ್ ಬೆಂಚಸ್ actually. Sitting benches. And, layout, firstly, this property is developed in 25 acres. 25 acres. 25 acres, and we have got around 625 plots actually. So totally how many plots you said in the complete project? 625 plots. 625 plots. At the moment, how many are available for sale? Sir, at the moment, only 80 plots I am going to sell it now. At the moment, you are giving 80 plots for Only sale 80 plots, at yeah. the rate of 7 lakhs. Rupees. Yes, sir. So how negotiable is there? Yes, negotiable Sir, ಮಾಡಬಹುದು. these plots are not negotiable at all. Why? Because in this particular budget, nobody is giving plots here, sir. ಅಚ್ಚಾ. Anyway. Okay. ಹೂಎವರ್ ಅಂತಂದ್ರೆ ಯಾರಾದ್ರೂ ಬಂದು ಆನ್ ಸ್ಪಾಟ್ ಬುಕಿಂಗ್ ಮಾಡ್ತಾರೆ ಅಂತಂದ್ರೆ ಸೊ ಸ್ಮಾಲ್ ಅಮೌಂಟ್ ನಾನು ನೆಗೋಷಿಯೇಟ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ ಸರ್. ನೋ ಇಶ್ಯೂಸ್, ಬಟ್ ನಾಟ್ in larger scale actually. So anything, so very minor payment will be the sense like deducted, no issues. So you mean to say 7 lakhs is not negotiable, almost? Yes, almost. It's not negotiable, sir. Not negotiable. Yeah. And so you mean to say 170 is sold, rest everything we can sell at 7 lakhs? Yes, not rest. In the sense like I'm giving only 80 plots here to sell, that's it. Sir, 80 is not a big property. Sorry, it's not a big number at all. Yeah. My North Indian investors are there. Yeah. My South Indian investors are there. Investors from Andhra, investors from Tamil Nadu. They themselves will take on 30-40 ಇವಾಗ ಒಂದು 15 ದಿವಸಲ್ಲೇ ಆಗ್ಬೋದಲ್ವಾ? ಹೌದು. So can you consider on 200-300 sites more? ಸರ್ ನೋ ಇನ್ ದ ಸೆನ್ಸ್ ಲೈಕ್ ಆ ಥರ ಫೂಲಿಶ್ ಕೆಲಸ ನಾನು ಮಾಡಕ್ ಹೋಗಲ್ಲ. ವೈ? ಬಿಕಾಸ್ ಇನ್ ದ ಸೆನ್ಸ್ ಲೈಕ್ ಇವಾಗಿರೋ ಡೆವಲಪ್ಮೆಂಟ್ಸ್ ನೋಡೋದಾದ್ರೆ ಸುತ್ತಮುತ್ತ ಸಿ ಐ ಆಮ್ ಥಿಂಕಿಂಗ್ ಆಫ್ ಹೋಲ್ಡಿಂಗ್ ದಿಸ್ ಪ್ಲಾಟ್ ಸರ್. ವೈ? ಬಿಕಾಸ್ ಇವಾಗ 7 lakhsಗೆ 80 plots ಏನಿದೆ ನನ್ನ ಮಾತು ಕೊಟ್ಟಿರೋ ಪ್ರಕಾರ 50 to 80 plots ಐ ವಿಲ್ ಸೆಲ್. ಬಟ್ ಆಫ್ಟರ್ ದೆನ್ ಇನ್ ದ ಸೆನ್ಸ್ ಒನ್ಸ್ ಡೆವಲಪ್ಮೆಂಟ್ ಇಸ್ ಡನ್, ಸೊ ನಾನು ಕೋಟ್ ಮಾಡ್ತಾ ಇರೋ ಮಾಡೋ ಪ್ರೈಸ್ ಆಕ್ಚುಲಿ 15 lakhs ಆಗಿರುತ್ತೆ. 1.5. And ಇದು 6 months ಅಲ್ಲೇ ಡೆವಲಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ ನೀವು. Yes, sir. So you mean to say 15 lakhs will be the quote after 6-8 months? Yes, once sure. the whole project is developed. And you're going to develop this in coming 80 lakhs once you have sold the 80 plots, or within 50 to 80 plots you have sold. You mean to say after that those plots are sold, you'll completely develop this? Exactly. And then start the other phases, other 300-400 plots, whatever you have in hand, Yeah. that you're going to sell at 15 lakhs. Yes. Okay, so I think we need to hurry up and call you and start up. So anyways, there are lots of investors in Bangalore, Yeah. out of Bangalore, Yeah. for all this. So I hope you will consider our requirements faster and we can close this as soon as possible. Yes, sir. And anything else you would want to ಬೇರೆ ಏನಾದರೂ ಇಂಪಾರ್ಟೆಂಟ್ ಹೇಳಬೇಕಾಗಿದ್ರೆ ಸ್ವಲ್ಪ. ಸರ್ ಐ ಥಿಂಕ್ ಎವ್ರಿಥಿಂಗ್ ಹ್ಯಾಸ್ ಬಿನ್ ಕವರ್ಡ್ ಇನ್ ದ ವಿಡಿಯೋ. ಸೊ ಆಸ್ ಸೂನ್ ಆಸ್ ಪಾಸಿಬಲ್ ಬಂದು ಇಲ್ಲಿ ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಷ್ಟು ಒಳ್ಳೇದು. ಇಫ್ ನೋ, ಫಾರ್ 7 lakh plot will be sold to you for 15 lakhs for guarantee. Okay. So sir, we will contact you as soon as possible. So sir, when are you available so that my customers would come and meet you?
So every weekend, in the sense like Saturday, Sundays, I'm almost available. So if you're coming to visit, no, so get at least on 10 to 12 people. In the sense like you have to come from Bangalore or wherever your investors are. So 12 people, 10 to 12 people ಬಂದ್ರೆ ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ ನನಗೆ. ಇಲ್ಲ, ಅದು ಸ್ಯಾಟರ್ಡೆ ಸಂಡೇ ನಾನು ಅರೇಂಜ್ ಮಾಡ್ತೀನಿ ಕ್ಯಾಬ್ ಅವ್ರಿಗೆ. ಸ್ಯಾಟರ್ಡೆ ಸಂಡೇ ಪೀಪಲ್ ವಿಲ್ ಗ್ಯಾದರ್ ಆ್ಯಂಡ್ ವಿ ವಿಲ್ ಕಮ್ ಡೌನ್ ಆ್ಯಂಡ್ ಮೀಟ್ ಯು. ಡೂ ಲೆಟ್ ಮಿ ನೋ ಅಬೌಟ್ ಸಮಥಿಂಗ್ ಅಬೌಟ್ ದ ಬುಕಿಂಗ್ ಪ್ರಾಸೆಸ್. Sir, we are expecting all spot bookings only, and we need spot bookings. Why? Because it's not a big amount. So spot booking ಆದ್ರೆ somewhere I'll consider some negotiation or discount on plot actually. If no, 7 lakhs is ಅಂತಂದ್ರೆ ಇವಾಗ ಅಕಸ್ಮಾತ್ ಏನಾದ್ರು ಬಂದು ಇಲ್ಲ 3 days or 1 week ಡೌನ್ ದ ಲೈನ್ ಹೇಳ್ತಾರೆ ಅಂತಂದ್ರೆ 7 lakhs ಕೊಟ್ಟೆ ತಗೋಬೇಕಾಗುತ್ತೆ ಅವರು. Okay. Yeah. Okay, so you mean to say on the spot you will consider some small negotiation. Yes. Otherwise it is going to be 7 lakhs not negotiable. Yes. So guys, my number is going to be in the description. Call me. I'm going to arrange the cab near Manyata Tech Park. Every cab there will be nearly about 5 people who will be coming in a cab. So 5 people can come in the cab. You guys can come and understand. If you feel everything is good, kindly go ahead with the spot booking and then 7 lakhs could be negotiable. So आज के लिए बस इतना ही. मिलते हैं अगली नई वीडियो में. तब तक के लिए thank you so much. Don't forget to like, share and subscribe. Thank you so much. Bye bye. Take care.